ಆತ್ಮೀಯ ಬಂಧುಗಳೇ, ಸೋದರಿ ನಿವೇದಿತೆಯ ಕೊಡುಗೆಯನ್ನು ಕುರಿತಾಗಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ. ಅವಳು ಆವಾಗಲೇ ನಾನು ಹೇಳಿದಂತೆ ಕೇವಲ ರಾಮಕೃಷ್ಣ ಪರಂಪರೆಗೆ ಸೀಮಿತವಾಗಿದ್ದಂಥ ಕೊಡುಗೆ ಅಲ್ಲ, ಇಡೀ ಭಾರತಕ್ಕೆ ಅವಳು ಅದ್ಭುತವಾದಂಥ ಕೊಡುಗೆಯನ್ನು ನೀಡಿದ್ದನ್ನು ನಾವು ಯಾವ್ಯಾವ ರೀತಿಯಲ್ಲಿ ನೀಡಿದ್ಲು ಅನ್ನೋದನ್ನ ಪ್ರತ್ಯೇಕವಾಗಿ ಸ್ವಾತಂತ್ರ್ಯ ಆಂದೋಲನ, ಸೇವಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಮಹಾನ್ ವ್ಯಕ್ತಿಗಳ ನಿರ್ಮಾಣ ಮಾಡುವಂಥ ಪ್ರೇರಣೆ, ಹೀಗೆ 4 ಅಂಶಗಳನ್ನು ಕ್ಷೇತ್ರಗಳಿಗೆ ಅವಳು ನೀಡಿದಂಥ ಕೊಡುಗೆಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡೋದಕ್ಕಿದೆ. ನಾವು ನಿನ್ನೆ ನೋಡಿದ ಹಾಗೆ ಶ್ರೀರಾಮಕೃಷ್ಣರ ದಿವ್ಯ ದರ್ಶನದಲ್ಲಿ ಪಾಶ್ಚಿಮಾತ್ಯ ದೇಶಕ್ಕೆ ಅವರು ಹೋಗಿದ್ದಂಥದ್ದು, ಅಲ್ಲಿಗೆ ನಾನು ಹೋಗೋದಕ್ಕಿದೆ ಅಂತ ಅವ್ರು ಹೇಳಿದಂಥದ್ದನ್ನು ನೋಡಿದ್ದೀವಿ. ಮತ್ತು ಸೋದರಿ ನಿವೇದಿತೆ ಅನ್ನುವಂಥವಳು, ಅವಳ ಮೊದಲನೇ ಹೆಸರು ಮಾರ್ಗರೆಟ್ ನೊಬೆಲ್. ನೊಬೆಲ್ ಅನ್ನುವಂಥದ್ದು ಅವರ ಮನೆತನದ ಹೆಸರು. ಐರ್ಲೆಂಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಶ್ರೇಷ್ಠ ಕುಟುಂಬ, ಆ ಕುಟುಂಬದ ಹೆಸರು ನೊಬೆಲ್. ಆ ಕುಟುಂಬದಲ್ಲಿ ಅವಳು ಜನಿಸಿದಂಥವಳು. ಅವರ ತಂದೆ ಹೆಸರು ಸ್ಯಾಮ್ಯುಯಲ್ ರಿಚ್ಮಂಡ್, ತಾಯಿ ಇಸಾಬೆಲ್ ನೊಬೆಲ್. ಇವರಿಬ್ಬರ ದಂಪತಿಗಳ ಮಗಳಾಗಿ ಅಕ್ಟೋಬರ್ 28, 1867 ಜನಿಸಿದಳು ಅನ್ನುವಂಥ ವಿಷಯವನ್ನ ನೋಡಿದ್ದೆವು. ಜನಿಸೋಕ್ಕಿಂತ ಮೊದಲು, ಇವಳ ಹುಟ್ಟು ಆಗುವುದಕ್ಕಿಂತ ಮೊದಲು ಅವಳ ತಾಯಿ ಇಸಾಬೆಲ್ ನೊಬೆಲ್ ಒಂದು ದೇವರಲ್ಲಿ, ಅವಳು ದೈವ ಭಕ್ತಿ ಆಗಿರ್ತಾಳೆ. ದೇವರಲ್ಲಿ ಒಂದು ಹರಕೆಯನ್ನು ಹೊತ್ಕೊಂಡಿರ್ತಾಳೆ. ಯಾವ ತೊಂದರೆಯೂ ಇಲ್ಲದೆ ಪ್ರಸವವಾದರೆ ಮಗುವನ್ನು ಭಗವತ್ ಸೇವೆಗೆ ಅರ್ಪಿಸುವುದಾಗಿ ಆಕೆ ಹರಕೆಯನ್ನು ಹೊತ್ತಿರ್ತಾಳೆ ಅಂತ. ಅವಳ ಮುಗ್ಧ ಪ್ರಾರ್ಥನೆಗೆ ಭಗವಂತ ಹೋಗೊಟ್ಟು ಅದೇ ರೀತಿಯಾಗಿ ಅವಳಿಗೆ ಯಾವುದೇ ತೊಂದರೆ ಆಗದೆ ಆ ಪ್ರಸವ ಆಗತ್ತೆ. ಆ ರೀತಿಯಾಗಿ ಹುಟ್ಟಿದಂಥ ದಿವ್ಯ ಶಿಶುವೆ ಮಾರ್ಗರೆಟ್ ನೊಬೆಲ್, ಮುಂದೆ ನಿವೇದಿತೆ. ಅವರ ತಂದೆ ಸ್ಯಾಮ್ಯುಯಲ್ ಧರ್ಮೋಪದೇಶಕ, ಅಂದ್ರೆ ಪಾದ್ರಿಯಾಗಿ ಕೆಲಸ ಮಾಡ್ತಾ ಇದ್ದಂಥವನು, ನುರಿತ ಕವಿ, ಪ್ರಚಂಡ ವಾಗ್ಮಿ ಮತ್ತು ಎಲ್ಲವನ್ನ ರೂಢಿಸಿಕೊಂಡು ಈ ಕ್ರಿಶ್ಚಿಯನ್ ಧರ್ಮವನ್ನ ಬೋಧನೆ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಅವನು ಹೀಗೆ ಸ್ವಲ್ಪ ದಿನ ಈ ರೀತಿ ಸೇವೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಇನ್ನೂ ನಿವೇದಿತೆ ಚಿಕ್ಕವಳಾಗಿದ್ದಾಗಲೇ ಅವನು ತೀರ್ಕೊಳ್ತಾನೆ. ಹಾಗೆ ತೀರ್ಕೊಂಡಾಗ ನಿವೇದಿತೆಗೆ 10 ವರ್ಷ ಆಗಿರ್ತದೆ. ಅವನ ಸಂಪಾದನೆಯಿಂದ ಕುಟುಂಬ ನಡೀತಾ ಇರ್ತದೆ. ಈಗ ಕುಟುಂಬ ಬಹಳ ಸಂಕಷ್ಟಕ್ಕೆ ಈಡಾಗ್ತದೆ. ಆದರೂ ನಿವೇದಿತೆಯನ್ನ ಆ ಇಸಾಬೆಲ್ ತಾಯಿ ಚೆನ್ನಾಗಿ ಓದಿಸ್ತಾಳೆ. ಓದಿಸಿ ಅವಳನ್ನು ವಿದ್ಯಾವಂತನಾಗಿ ಮಾಡಿ, ಅವಳು ಕೂಡ ಒಂದು ಬೇರೆ ಕಾನ್ವೆಂಟಲ್ಲಿ ನಿವೇದಿತೆ ಶಿಕ್ಷಕಿಯಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾಳೆ. ಹಾಗೆ ಮಾಡಿ ತನ್ನ ಮನೆಯ ಖರ್ಚು ವೆಚ್ಚಗಳು ನಡೆಸೋದಕ್ಕೆ ತಾನೇ ಸ್ವತಃ ದುಡಿತಾ ಇರ್ತಾಳೆ. ಅಂತ ಆ ವಿದ್ಯಾಭ್ಯಾಸ ಪದ್ಧತಿ, ಅಂದರೆ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅತ್ಯುತ್ತಮವಾದಂಥ ಸಂಸ್ಕಾರವನ್ನ ಆ ತಾಯಿ ಇಸಾಬೆಲ್ ನಿವೇದಿತೆಗೆ ಕೊಡ್ತಾಳೆ. ಅವಳಲ್ಲಿ ಸ್ವಾಭಿಮಾನ, ರಾಷ್ಟ್ರಾಭಿಮಾನ, ಸಂಸ್ಕೃತಿ, ಧರ್ಮದ ಕುರಿತಾಗಿ ವಿಶೇಷವಾದಂಥ ಆಸಕ್ತಿಯನ್ನು ಮೂಡಿಸುವಂತೆ ಅವಳು ವಿಚಾರಗಳನ್ನು ಆ ಚಿಕ್ಕ ಮಗುವಿಗೆ ಹೇಳ್ತಿರ್ತಾಳೆ. ಹೀಗೆ ಅವಳು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿರ್ತಾಳೆ ನಿವೇದಿತೆ. ಹ್ಯಾಲಿಫ್ಯಾಕ್ಸ್ ವಿಶ್ವವಿದ್ಯಾಲಯದಲ್ಲಿ ಕಾಲೇಜು ಶಿಕ್ಷಣವನ್ನು ಪೂರೈಸಿ 1884 ತನ್ನ 17ನೇ ವಯಸ್ಸಿನಲ್ಲಿ ಶಿಕ್ಷಕಿಯಾಗಿ ಆಕೆ ತನ್ನ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾಳೆ ಶಿಕ್ಷಣ ಕ್ಷೇತ್ರದಲ್ಲಿ. ಮಾರ್ಗರೆಟ್ಗೆ ಬಹಳ ಇಷ್ಟವಾದಂಥ ಒಂದು ಕೆಲಸ ಅಂದರೆ ಈ ಬೋಧನಾ ಕೆಲಸ. ಅದನ್ನು ಅವಳು ಮಾಡ್ತಾ ಇರ್ತಾಳೆ. ಹಾಗೆ ಮುಂದೆ ವಿಂಬಲ್ಡನ್ನಲ್ಲಿ ತನ್ನದೇ ಆದ ಶಾಲೆಯನ್ನು ತೆರೆದು ವಿಶಿಷ್ಟವಾದ ರೀತಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಾರಂಭಿಸ್ತಾಳೆ. ತಾನೇ ಒಂದು ಶಾಲೆಯನ್ನು ಓಪನ್ ಮಾಡ್ತಾಳೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಶಿಕ್ಷಣ ಪದ್ಧತಿ ಅನ್ನು ಅನುಸರಿಸಲು ಮತ್ತೊಮ್ಮೆ ತಾನು ಆಳವಾದ ಅಧ್ಯಯನದಲ್ಲಿ ತೊಡಗಿಸಿಕೊಳ್ತಾಳೆ. ಇಂಗ್ಲೆಂಡಿನ ಅನೇಕ ಪ್ರಸಿದ್ಧ ಶಿಕ್ಷಣ ತಜ್ಞರನ್ನ ಸಂಪರ್ಕಿಸಿ ಶಿಕ್ಷಣದ ಕುರಿತಾಗಿ ಚರ್ಚಿಸ್ತಾಳೆ. ಕೆಲವೇ ವರ್ಷಗಳಲ್ಲಿ ಶೈಕ್ಷಣಿಕ ತಜ್ಞರಿಂದ ಅತ್ಯುತ್ತಮ ಶಿಕ್ಷಕಿ ಎಂಬ ಅಭಿದಾನವನ್ನು ಗಳಿಸಿ ವಿವಿಧ
ವೃತ್ತಪತ್ರಿಕೆಗಳಲ್ಲಿ ಅವಳು ಲೇಖನಗಳನ್ನು ಕೂಡ ಬರಿತಾಳೆ ಮತ್ತು ಖ್ಯಾತ ಪತ್ರಿಕೋದ್ಯಮಿಗಳಿಂದ ಪರಿಣಾಮಕಾರಿ ಲೇಖಕಿ ಅಂತಕ್ಕಂಥ ಅನ್ನೋ ರೀತಿಯಲ್ಲಿ ಅವಳು ಗುರುತಿಸಿಕೊಳ್ತಾಳೆ. ಇದರ ಜೊತೆಗೆ ಅವಳಿಗೆ ಈ ಧರ್ಮದ ಕುರಿತಾಗಿ ಮತ್ತು ದೇವರ ಕುರಿತಾಗಿ ವಿಶಿಷ್ಟವಾದಂಥ ಆಸಕ್ತಿ ಇದ್ದರಿಂದ ಅದು ಒಂದು ರೀತಿ ಅವಳದು ಸತ್ಯಾನ್ವೇಷಕ ಬುದ್ಧಿ. ಸಾಮಾನ್ಯ ವಿಚಾರಗಳಿಗೆ ಅವಳು ಅಷ್ಟೊಂದು ಗಮನ ಕೊಡುವಂಥವಳಲ್ಲ. ಪ್ರತಿಯೊಂದರಲ್ಲೂ ಇದರಲ್ಲಿ ಏನು ಸತ್ಯ ಇದೆ ಅನ್ನುವಂಥದ್ದನ್ನ ಹುಡುಕುವಂಥವಳು ಮತ್ತು ಪ್ರತಿಯೊಂದು ಕ್ರಿಯೆ, ಧಾರ್ಮಿಕ ಕ್ರಿಯೆ ಆಗಿರ್ಬೋದು ಮತ್ತು ಬೇರೆ ಏನೇ ಇರ್ಬೋದು, ಯಾಕೆ, ಏನು, ಹೇಗೆ ಅಂತ ಪ್ರತಿಯೊಂದನ್ನು ವಿಚಾರಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡೇ ಮಾಡಬೇಕನ್ನುವಂಥ ಒಂದು ಸತ್ಯ ಶೋಧಕ ಬುದ್ಧಿ ಆ ನಿವೇದಿತೆಯದ್ದು ಆಗಿತ್ತು.